ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಶ್ರೀರಾಮುಲುಗೆ ಕ್ಲಾಸ್, ತರಾಟೆಗೆ ತೆಗೆದುಕೊಂಡ್ರ ರಾಧಾ ಮೋಹನ್ ದಾಸ್. ಬಿಜೆಪಿ ಉಸ್ತುವಾರಿ ಪ್ರಶ್ನೆಗೆ ಗಪ್ಚೌ. ನಿಲ್ಲದ ಮೈಕ್ರೋ ಫೈನಾನ್ಸ್ ಹಾವಳಿ, ರಾಯಚೂರಿನಲ್ಲಿ ಇವತ್ತು ಮತ್ತೊಬ್ಬರ ಬಲಿ. ಅತ್ತ ರಾಮನಗರ ಪ್ರಕರಣದಲ್ಲಿ ಎಫ್ಐಆರ್ ದಾಖಲು. ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿ ಸ್ಥಾಪನೆಗೆ 1 ವರ್ಷ. ಇತ್ತ ಮೈಸೂರಿನ ಹಾರೋಹಳ್ಳಿಯಲ್ಲಿ ಮಂದಿರ ನಿರ್ಮಾಣಕ್ಕೆ ಸಿದ್ಧತೆ. ಗ್ರಾಮಸ್ಥರಿಂದ ಪೂಜೆ ಪುನಸ್ಕಾರ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಯಲ್ಲಾಪುರ ಭೀಕರ ಅಪಘಾತದಿಂದಾಗಿ ಅವಾಂತರವೇ ಸೃಷ್ಟಿಯಾಗಿದೆ. ಒಂದಲ್ಲ ಎರಡಲ್ಲ 10 ಜನ ದಾರುಣವಾಗಿ ಸಾವನ್ನಪ್ಪಿರುವಂತಹ ಒಂದು ಮನ ಮಿಡಿಯುವ ಕತೆ. ಯಲ್ಲಾಪುರ ಭೀಕರ ಅಪಘಾತದಲ್ಲಿ ಇಂಥ ದುರಂತ ನಡೆದಿರೋದು. ಸಾವನ್ನಪ್ಪಿದವರ ಪೈಕಿ ಒಬ್ಬೊಬ್ಬರದ್ದು ಒಂದೊಂದು ಕತೆ. ಬಹುತೇಕರು ತಮ್ಮ ಕುಟುಂಬಕ್ಕೆ ಒಬ್ಬರೇ ಆಧಾರ ಸ್ತಂಭ ಆಗಿದ್ದವರು. ಮೃತ ಜಲಾಲ್ ಕುಟುಂಬಸ್ಥರ ಕಣ್ಣೀರ ಕಥೆ. ರಿಪಬ್ಲಿಕ್ ಜೊತೆಗೆ ಜಲಾಲ್ ಕುಟುಂಬಸ್ಥರು ಮಾತಾಡಿದ್ದಾರೆ. ಮೃತ ಜಲಾಲ್ ಪತ್ನಿ 6 ತಿಂಗಳ ಗರ್ಭಿಣಿ. ಜಲಾಲ್ ಸಾವಿನಿಂದ ಕುಟುಂಬಸ್ಥರು ಕಂಗೆಟ್ಟಿದ್ದಾರೆ. 10 ಮಂದಿ ಸಾವನ್ನಪ್ಪಿದ್ದಾರೆ. ಯಲ್ಲಾಪುರದಲ್ಲಿ ನಡೆದ ಭೀಕರ ಅಪಘಾತದಿಂದ ಒಬ್ಬೊಬ್ಬರದು ಒಂದೊಂದು ರೀತಿಯ ಕತೆ. ಬಹುತೇಕರು ತಮ್ಮ ಕುಟುಂಬಕ್ಕೆ ಒಬ್ಬರೇ ಆಧಾರ ಸ್ತಂಭ ಆಗಿದ್ರು. ಇದ್ದಕ್ಕಿದ್ದಂಗೆ ಈ ರೀತಿಯ ಒಂದು ದುರ್ಘಟನೆ, ದುರಂತ ಅಂತ್ಯ ಅವರ ಕುಟುಂಬಸ್ಥರಿಗೆ ದಿಕ್ಕೇ ತೋಚದಂತಾಗಿದೆ. ಜಲಾಲ್ ಕುಟುಂಬಸ್ಥರು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಾರೆ, ನೋಡೋಣ. ಯಲ್ಲಾಪುರದ ಬಳಿ ನಡೆದಿರ್ತಕ್ಕಂಥ ಭೀಕರ ಅಪಘಾತದಲ್ಲಿ ಒಂದು ಕಡೆ 10 ಜನ ಈಗಾಗಲೇ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇನ್ನು 10 ಜನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಏನು ಚಿಕಿತ್ಸೆಯನ್ನು ಪಡಿತಿದ್ದಾರೆ. ಇದರಲ್ಲಿ ಜಲಾಲ್ ಅಂತಕ್ಕಂಥ ಯುವಕ ಕೂಡ ಏನು ಅಲ್ಲಿಂದ ಕಿಮ್ಸ್ ಆಸ್ಪತ್ರೆಗೆ ಬರುವ ಮಧ್ಯೆ ಸಾವನ್ನಪ್ಪಿರ್ತಕ್ಕಂಥದ್ದು ಒಂದು ಮಮ್ಮಲ ಮರುಗುವಂಥ ಒಂದು ಘಟನೆ ಅಂತಲೇ ಹೇಳ್ಬೋದು. ಜಲಾಲ್ನ ಸಂಬಂಧಿಕರ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸರ್, ಏನಾಗಿತ್ತು? ಯಾವಾಗ ಬರಲ್ರಿ? ಏನಾಗೈತೆ ಅಂದ್ರೆ, ಇವರು ವಾರಕ್ಕೊಂದ್ಸರಿ ವ್ಯಾಪಾರಕ್ಕೆ ಹೋಗ್ತಿದ್ರಿ. ಎಲ್ಲಿಗೆ? ಹುಬ್ಳಿಲಿಂದ್ರ ಸವಣೂರ್ಲಿಂದ್ರ ಗೋವಾಗೆ ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ತರಕಾರಿ ತೊಗೊಂಡು ನಿನ್ನೆ ರಾತ್ರಿ 2 ಗಂಟೆಗೆ ಯಲ್ಲಾಪುರ ಹತ್ರ ಟ್ರಕ್ ರೀ, ದೊಡ್ಡ ಟ್ರಕ್ನಾಗ ಗಾಡಿ ಪಲ್ಟಿ ಆಗಿ, ಈಗ ಜಲಾಲ್ ಅನ್ನೋನಿಗೆ 3 ಮಕ್ಕಳದವ್ರಿ, 2 ಹೆಣ್ಣು 1 ಗಂಡು, ಮತ್ತು ಹೆಣ್ತಿ ಒಟ್ಲಿದಾಳೆ ರೀ, 6 ತಿಂಗಳು ಒಟ್ಲಿ ಗರ್ಭಿಣಿ ಇದ್ದಾಳೆ. ಏನಂದ್ರೆ ವಯಸ್ಸಾದ ತಂದೆ ತಾಯಿ ಇದ್ದಾರೆ, ಮನೆ ನಡೆಸೋನು ಇವನ ಬಡವ. ಅದಕ್ಕೆ ನಾವು ಏನು ಕೇಳೋದಂದ್ರೆ, ನಮ್ಮ ಸಚಿವರಾದಂಥ ಸಂತೋಷ್ ಲಾಡ್ ಅವರಿಗೆ ಬಡವರಿಗೆ ಪರಿಹಾರ ಕೊಡಿಸ್ರಿ. ನಮ್ಮ ಸ್ಥಳೀಯ ಶಾಸಕರಾದಂಥ ಇವರು ಸನ್ಮಾನ್ಯ ಅಬ್ಬಯ್ಯ ಸಾಹೇಬ್ರಿಗೂ ಅವ್ರಿಗೂ ಇದನ್ನು ಕೊಡಿಸ್ರಿ, ಪರಿಹಾರ ಕೊಡಿಸ್ರಿ ಅಂತಂದು ಈಗ ಶಿಗ್ಗಾಂವ್ ತಾಲೂಕಿನಾಗ ಯಾಶಿನ್ ಪಠಾಣ್ ಅವ್ರಿಗೂ ಅದನ್ನು ನಾವು ಕೇಳೋದ್ರಿ. ಬಡವರು, ಯಾಕಂದ್ರೆ ನನ್ನ ದೋಸ್ತನ ಅಳಿಯಾರಿ ಇಲ್ಲೇ ಇದ್ರೆ ಹುಬ್ಬಳ್ಳಿಯಲ್ಲೇ ವಾಸ ಮಾಡ್ತಿದ್ರು, ಮತ್ತು ಸವಣೂರಾಗೂ ಭಾಳ ಅಲ್ಲಿ ಜನನೂ ಭಾಳ ತೀರ್ಕೊಂಡಾರ. ನಾವು ಎಲ್ಲರಿಗೂ ಮನವಿ ಮಾಡೋದು ಅದು ಒಂದೇ ಸರ್. ನಮ್ಮ ಅಳಿಯ ನಿನ್ನೆ ಇದ್ದ ಇವತ್ತು